ಅದು ದಯಮಾಡಿ ನಿಲ್ಲಿಸಿ ಅಂತ ಹೇಳ್ತೀನಿ. ಇಲ್ಲ ಸ್ವಾಮಿ ನಾವು ಗ್ಯಾರಂಟಿಗೆ ಅಂದರೆ ಎಲ್ಲಿ ಹಂಗಾರೆ ಇನ್ನು ಕೆಲಸ ಮಾಡಿಬಿಡಿ, ಓಪನ್ ಮಾರ್ಕೆಟ್ ಮಾಡಿಬಿಡಿ. ಯಾವ ಅಂಗಡಿಲಿ ಎಲ್ಲರೂ ಮಾರ್ಕೋಬೋದು, ಯಾರು ಹಿಡಿಬಾರ್ದು ಎಕ್ಸೈಜ್ನವರು. ಆಗ ಇನ್ನೂ ರೆವಿನ್ಯೂ ಜಾಸ್ತಿ ಬರ್ತದಲ್ಲ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರುಗಳಿಗೆ ಡಿ ಸಿಗಳಿಗೆ ಅವ್ರಿಗೆಲ್ಲ ದುಡ್ಡು ಕೊಡೋದು ತಪ್ಪೋಯ್ತದಲ್ಲ. ಈಗ ಇಲ್ಲಿ ಹಾಸನದಿಂದ ಒಳಹೆಸಬ್ರಿಗೆ ತಂದು ಮಾರ್ತಾವ್ರೆ. ಹಳ್ಳಿಲಿ ಮಳಲಿ ಐತಲ್ಲ, ಮಳಲಿಗೆ ಹೋಗ್ಬಿಡಿ. ಒಂದು 20 ಕಲ್ಯಾಣ ಮಂಟಪವೇ. 20 ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ಯಾವ ಥರ ಬ್ರ್ಯಾಂಡಿ ಬ್ಯಾಗ್ ಸಿಗ್ತದೆ ಆ ಕಲ್ಯಾಣ ಮಂಟಪದೊಳಗೆ. ಇಡೀ ಥರ ಕೇಳಿ ತಾಕತ್ತೈತೆ ಡಿ ಸಿಗೆ, ಎಕ್ಸೈಸ್ ಡಿ ಸಿಗೆ ಕೇಸ್ ಹಾಕ್ತಾರೆ ನೋಡ್ರಿ, ಕೇಳ್ರಿ. ಅವ್ರು ತಾಕತ್ತೈತೆ ಎಕ್ಸೈಸ್ ಡಿ ಸಿ, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅಲ್ಲಿ ಎಲ್ಲಿ ಮಾರಿರ್ತಾರೆ ಅನ್ನೋದು ಗೊತ್ತಾಗಲ್ವ. ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಪ್ರತಿ ಶುಕ್ರವಾರ ನಂಜೋಡ್ರೆ ಹೋಗಿ 20 ಕಲ್ಯಾಣ ಮಂಟಪವೇ. ಎಕ್ಸೈಜು ಡಿ ಸಿ ದುಡ್ಡು. ಆಮೇಲೆ ಎಕ್ಸೈಜ್ನ ಇವ್ರ ಜೊತೆ ಗುಲಾಮ್ರಾಗಿ ಕೆಲಸ ಮಾಡ್ತಾರೆ. ಎಕ್ಸೈಸ್ ಅಧಿಕಾರಿಗಳು ಕೆಲವು ಅವಕ್ಕೆ ಬಿಸ್ಕೆಟ್ ಹಾಕ್ದಂಗೆ ಆಗ್ತಾಯಿದ್ವಿ ಸ್ವಾಮಿ. ನಾವೇನು ಪುಕ್ಷೇಟೇ ಇಲ್ಲ ಸ್ವಾಮಿ. ಎಕ್ಸೈಸ್ ಕಾಂಟ್ರಾಕ್ಟರ್ ಅವರೆಲ್ಲ ಮುಂಚೆ ಹೆಂಗಿದ್ದವು, ಎಲ್ಲೆಲ್ಲಿ ಯಾವ್ಯಾವ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದವೆಲ್ಲ ಈಗ ಕೋಟಿಗಟ್ಟಲೆ ಎಕ್ಸೈಸ್ಗೆ ಇದೈತೆ. ಅವ್ರೇನು ಹೇಳ್ತಾರೆ, ಸ್ವಾಮಿ ಎಕ್ಸೈಸ್ ಡಿ ಸಿ ಕೊಡ್ತೀವಿ, ಸಬ್ ಇನ್ಸ್ಪೆಕ್ಟ್ರ್ ಕೊಡ್ತೀವಿ, ತಿಂಗಳ ಮಾಮೂಲಿ ಕೊಡ್ಬೇಕು ನಾವು. ಹೇಳ್ತಾರನ ಪುರದಮ್ಮನ ದೇವಸ್ಥಾನ ಇರ್ತಾವ, ಆ ಬಾಟ್ಲಿಗಳು ನೋಡ್ಬಿಟ್ರೆ ನೀವು ಎಷ್ಟು ಬಾಟ್ಲಿ ಬಿದ್ದಾವೆ ಅಂತ ನೋಡಿ. ಯಾರು ಹೋಗಿ ಹಿಡಿಯೋಕ್ಕೆ ತಾಕತ್ತೈತೆ ನಿಮ್ಮ ಡಿ ಸಿಗೆ, ನಿಮ್ಮ ಹಾಸನದ ಎಕ್ಸೈಸ್ ಡಿ ಸಿ, ಎಕ್ಸೈಜು ಇವರಿಗೆ ಸಬ್ ಇನ್ಸ್ಪೆಕ್ಟ್ರುಗಳಿಗೆ ಅವ್ರು ತಿಂಗಳ ಮಾಮೂಲಿ ಕೊಡ್ತೀವಿ ಅಂತಾರೆ. ಅದು ಯಾರ್ಯಾರಿಗೆ ಹೋಯ್ತಾಯಿತೋ ಗೊತ್ತಿಲ್ಲ. ಮತ್ತು ಪೊಲೀಸ್ ಇಲಾಖೆ ನಮಗೆ ಬರಲ್ಲ ಸರ್ ಅಂತಾರೆ. ಅವರೊಂದು ಅವರೊಂದು 10% ತಗೋತಾರೆ. ಇನ್ನೇನು ಮಾಡ್ತೀರಿ? ಆಮೇಲೆ ಒಂದು ಅಂಗಡಿ 25 ಲಕ್ಷ 30 ಲಕ್ಷ ಇಲ್ಲಿ ಸರ್ಕಲ್ಲು ಇವ್ರು ರೆಕಾರ್ಡ್ ಕಳ್ಸೋಕ್ಕೆ 25 ಬೇಕು. ಡಿ ಸಿ ಬೇರೆ ದುಡ್ಡು, ಎಕ್ಸೈಸ್ ಕಮಿಷನರಿ ದುಡ್ಡು, ಮಿನಿಸ್ಟ್ರಿ ಸಪ್ರೇಟ್ 4 ಹಂತದಲ್ಲಿ ಐತಂತಪ್ಪ. ಅಲ್ಲ ನನಗೆ ಅವ್ರು ಹೇಳೋದು ಸುಮಾರು 1 ಕೋಟಿ ಆಗುತ್ತೆ ಖರ್ಚು ಒಂದು CL7 ತಾಳಕ್ಕೆ ಅಂತ. ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಒಂದು 60, 40, 25 ಇತ್ತು. ಈಗ 1 ಕೋಟಿವರೆಗಿದೆ ಅಂತಾರೆ. ಒಂದು ಅಂಗಡಿ ತಗೋಬೇಕಾದ್ರೆ ಲೈಸೆನ್ಸ್ CL7ಗೆ. ಆಮೇಲೆ CL ಶಿಫ್ಟು ಅದೇಂತ CL5 ನಮ್ಗೆ ಹೆಸರು ಹೇಳಕ್ಕೆ ಬರೋಕ್ಕಿಲ್ಲ. ನಮಗೆ ಬ್ರ್ಯಾಂಡಿನ ಅಂದರೂ ಗೊತ್ತಿಲ್ಲ. ಅದೇನಾದ್ರು ನಮ್ಮ ಅಣ್ಣಂಗೆ ಏನಾದ್ರು ಗೊತ್ತೇನೋ ಗೊತ್ತಿಲ್ಲ, ನಮಗೆ ಅಂತೂ ಗೊತ್ತಿಲ್ಲ. ಉದಯನ ಎಣ್ಣೆ ತಗೊಳಕ್ಕಿಲ್ವಲ್ಲ. ಅಲ್ಲ ಪಾಪ ಇಲ್ಯಾರು ಎಣ್ಣೆ ತಗೊಳ್ಳೋರು ನಮ್ಮ ಪತ್ರಿಕಾ ಸ್ನೇಹಿತರಿಲ್ಲ. ಅದಕ್ಕಲ್ಲ ಹೇಳೋದು, ನಮಗೆ ಎಣ್ಣೆ ಪಣ್ಣೆ ಕೊಡೋದು ನಾವು ಅಭ್ಯಾಸ ಇಲ್ಲಪ್ಪ. ಆಮೇಲೆ ಕೆಲವ್ರು ಹೇಳ್ತಾರೆ, ಸರ್ ಅದು ತಗೊಂಡ ಚಾರ್ಜ್ ಹೆಂಗೈತಿ ಅಂತ ನಿಮಗೆ ಗೊತ್ತಿಲ್ಲ ಸರ್ ಅಂತ. ನಮಗೆ ಚಾರ್ಜು ಇಲ್ಲ ಗೊತ್ತಿಲ್ಲಪ್ಪ. ನಾನು ಹೇಳೋದು ಇಷ್ಟೇ, ಹಳ್ಳಿಲಿರೋ ಗ್ರಾಮೀಣ ಪ್ರದೇಶದಲ್ಲಿ ಹಾಲಾಕರು, ಕೂಲಿ ಮಾಡೋವು, ಅವ್ರ ತಾಲಿಗಳು ಇನ್ನೇನು ಉಳ್ಕೊಂಡ್ರದ್ದು ಅದು. ಅದನ್ನು ತಾಲಿನ ಇಸ್ಕೊಂಡು ಎಲ್ಲರೂ ಅಡ ಇಟ್ಟು ದುಡ್ಡು ತೊಡೋ ಪರಿಸ್ಥಿತಿ ಬಂದೋಯ್ಯವೆ. 2000 ಕೊಟ್ಟರಿಲ್ಲ ಆಯ್ತಂದರೆ ಎಣ್ಣೆ ರೇಟು ಒಂದೇ 3 ತಿಂಗಳಿಗೆ ಎಣ್ಣೆ ಡಬಲ್ ರೇಟ್ ಮಾಡ್ತಾವ್ರೆ. 2000 ತಗೊಂಡು ಏನು ಮಾಡ್ತಾರೆ? ತಿಂಗಳಿಗೆ ಕನಿಷ್ಠ ಅಂದರೆ ಒಂದು ಕುಟುಂಬದಲ್ಲಿ 5ರಿಂದ 6000 ಬೇಕು ಕನಿಷ್ಠ. ಒಂದು ದಿನಕ್ಕೆ 500, 200 ಅಂದರೆ ಎಷ್ಟಾಯ್ತಪ್ಪ? 200 ರೂಪಾಯಿ ಎಣ್ಣೆ ಅಂದರೆ 6000 ರೂಪಾಯಿ ಆಗುತ್ತೆ. 2000 ಕೊಡ್ತಾರೆ, 6000 ವಸೂಲು ಮಾಡ್ತಾರೆ. ಅವ್ರ ಮಕ್ಕಳು ಇವರಿದ್ದರೆ ಮಕ್ಕಳು ಕುಡಿತಾರೆ, ಅಪ್ಪನೂ ಕುಡಿತಾನೆ, ಮಗನೂ ಕುಡಿತಾನೆ.